ಒಂದಾನೊಂದು ಕಾಲದಲ್ಲಿ ಬಹಳ ಐಶ್ವರ್ಯವಂತನೂ ಬುದ್ಧಿವಂತನೂ ಆದ ರಾಜನಿದ್ದನು. ಅವನು ಒಂದು ದಿನ ಒಂದು ದೊಡ್ಡ ಬಂಡೆಯನ್ನು ಯಾರಿಗೂ ಕಾಣಿಸಿಕೊಳ್ಳದೆ ರಸ್ತೆಯಲ್ಲಿ ತಂದು ಹಾಕಲು ಆಜ್ಞಾಪಿಸಿದನು. ನಂತರ ಮಹಾರಾಜನು ಯಾರು ಆ ಬಂಡೆಯನ್ನು ರಸ್ತೆ ಬದಿಗೆ ಸರಿಸುತ್ತಾರೆ ಎಂದು ನೋಡಲು ಒಂದೆಡೆ ಬಚ್ಚಿಟ್ಟುಕೊಂಡನು. ಆ ದಾರಿಯಲ್ಲಿ ಮೊದಲು ಬಂದದ್ದು ರಾಜನಿಗೆ ಹತ್ತಿರದ ಪರಿಚಯಸ್ಥ ಹಾಗೂ ಶ್ರೀಮಂತನಾದ ವ್ಯಾಪಾರಿ. ಬಂಡೆ ರಸ್ತೆ ಮಧ್ಯದಲ್ಲಿ ಬಿದ್ದಿರುವುದನ್ನು ಕಂಡು ಅವನು ಓರೆಯಾಗಿ ಹೊರಟು ಹೋದನು. ಇನ್ನು ಕೆಲವರು ರಸ್ತೆ ಸರಿಪಡಿಸಿಲ್ಲ ಎಂದು ರಾಜನಿಗೆ ಜೋರಾಗಿ ಬೈಯುತ್ತಾ ಹೊರಟು ಹೋದರು. ಯಾರೂ ಬಂಡೆಯನ್ನು ಬದಿಗೆ ಸರಿಸಲಿಲ್ಲ. ಕೊನೆಗೆ ಆ ರಾಜ್ಯದ ಬಡ ರೈತ ಆ ದಾರಿಯಲ್ಲಿ ಬರುತ್ತಿದ್ದನು. ಬಂಡೆ ಬಿದ್ದಿರುವುದನ್ನು ಕಂಡ ರೈತನು ತನ್ನ ಹೆಗಲಲ್ಲಿದ್ದ ತರಕಾರಿಗಳನ್ನೆಲ್ಲ ಕೆಳಗಿಳಿಸಿ ಬಂಡೆಯನ್ನು ಬದಿಗೆ ಉರುಳಿಸಲು ಮುಂದಾದನು. ಬಹಳ ಕಷ್ಟಪಟ್ಟು ಅವನು ಬಂಡೆಯನ್ನು ಬದಿಗೆ ಸರಿಸಿದನು. ಆಗ ಆ ರೈತನು ಬಂಡೆ ಇದ್ದ ಸ್ಥಳದಲ್ಲಿ ಒಂದು ಗಂಟು ಇರುವುದನ್ನು ಗಮನಿಸಿದನು. ತೆರೆದು ನೋಡಿದಾಗ ಅದರ ತುಂಬ ಬಂಗಾರವಿತ್ತು. ಜೊತೆಗೆ ಒಂದು ಚೀಟಿಯಲ್ಲಿ ಈ ಬಂಡೆಯನ್ನು ಬದಿಗೆ ಸರಿಸುವವರಿಗೆ ಮಹಾರಾಜನು ಕೊಡುವ ಪ್ರತಿಫಲ ಇದು ಎಂದು ಬರೆಯಲಾಗಿತ್ತು. ಸಂತೋಷದಿಂದ ರೈತನು ಮನೆಗೆ ಹಿಂತಿರುಗಿದನು. ಪ್ರಿಯರೇ, ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜೀವಿತದಲ್ಲಿ ದೇವರು ಅಡೆತಡೆಗಳನ್ನು ಅನುಮತಿಸುವುದು ನಾವು ಹೆದರಿಕೊಂಡು ಓಡಿ ಹೋಗಲು ಅಲ್ಲ, ಬದಲಾಗಿ ಧೈರ್ಯದಿಂದ ಅವುಗಳನ್ನು ಎದುರಿಸಲು. ರಣಶೂರನಾದ ಗೊಲ್ಯಾತನನ್ನು ಕಂಡು ಭಯದಿಂದ ಗುಡ್ಡದ ಪಕ್ಕದಲ್ಲಿ ನಿಂತ ಇಸ್ರಾಯೇಲ್ಯರಂತೆ ಅಲ್ಲ, ದೇವರ ಬಲವನ್ನು ಆಶ್ರಯಿಸಿ ಮುನ್ಸಾಗಲು ತಯಾರಾದ ದಾವೀದನಂತೆ ನಾವಾಗಬೇಕು. ನಿಶ್ಚಯವಾಗಿಯೂ ನಮಗೆ ಪ್ರತಿಫಲ ಸಿಕ್ಕುತ್ತದೆ. ಅಡೆತಡೆಗಳು ಬಂದಾಗ ನಾವು ಸ್ವಬುದ್ಧಿಯನ್ನು ಆಶ್ರಯಿಸದೆ ದೇವರ ಮೇಲೆ ಮಾತ್ರ ನಂಬಿಕೆ ಇಡಬೇಕು, ಆತನನ್ನೇ ಆಶ್ರಯಿಸಿಕೊಳ್ಳಬೇಕು. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 7ನೇ ವಚನ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರ ಹೊಂದಿದ ಪ್ರತಿಯೊಬ್ಬನೂ ದೇವರ ಮಗನಾಗುತ್ತಾನೆ. ಅವನಿಗೆ ಆಶ್ರಯವಾಗಿ ಸ್ವರ್ಗದಲ್ಲಿನ ದೇವರಿದ್ದಾನೆ. ಆತನು ಸದಾ ನಮ್ಮ ಸಹಾಯಕನಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಜೀವಸ್ವರೂಪನಾದ ದೇವರ ಬಲವನ್ನು ಆಶ್ರಯಿಸಿಕೊಂಡು ಜೀವಿತದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸೋಣ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್. ಯೇಸು ನನಗಿಷ್ಟು ಉತ್ತಮನು, ದುಃಖದೊಳ್ಳನ್ನೊಂದಿ ಇರುವನು. ಯೇಸು